ಅಣ್ಣನೆಂದು ಬಣ್ಣದ ಮಾತುಗಳನ್ನಾಡುತ್ತಾ ಕೈಯಲ್ಲಿ ಸುವರ್ಣ ಪಾತ್ರೆಯನ್ನು ಬಿಡುವುದು ಕಣ್ಣಿಗೆ ಅಪ್ಪದೂಟವನ್ನು ಮಾಡಿಸುತ್ತಾ ರಸ ಬಾಯಿಗಂತಿರುವ ಸಣ್ಣ ವಯಸ್ಸಿನ ಚಿನ್ನದೆಯನ್ನೇ ನೀನು ಇಲ್ಲಿಗೆ ಬಂದ ಕಾರಣವೇನೆ? ಗಜನಿಂಬೆ ಹಣ್ಣೆ ಸುಂದರಿ, ನಾನು ಇಲ್ಲಿಗೆ ಬಂದ ಕಾರಣವೇನೆಂದು ಹೌದು ಸುಂದರಿ, ಅದೇನು ಚೆನ್ನಾಗಿ ಹೇಳು. ಜೇನುತುಪ್ಪ ಅಡವಿಯಲ್ಲಿ ಸಿಗುವುದು, ಒಬ್ಬ ಪುರುಷನಲ್ಲಿ ಸಿಗುವುದು. ಅಹೇ ಸುಂದರಿ, ಅದು ನಿಮ್ಮ ಅಕ್ಕಳಿಗೆ ಗೊತ್ತು. ಅಹೇ ಸುಂದರಿ, ನಮ್ಮ ಅಕ್ಕಯ್ಯರಿ ಹೇಳಿದ ಮಾತು ನಿನಗೆ ತಿಳಿದಿಲ್ಲ ಸುಂದರಿ. ಅಹೇ ಸುಂದರಿ, ಸಂಪದ ಮಧುವನ್ನು ಕೊಟ್ಟು ಕಳಿಸಿಕೊಡುವ ಅಣ್ಣ ಬರುವುದು. ಎಲೈ ತರುಣಿ, ನಿನ್ನ ತರುಣಿಯ ರೂಪಮಂ ಕಂಡು ಅರುಣೋದಯಕ್ಕೆ ಬರುವ ಸೂರ್ಯನು ತನ್ನ ಕಿರಣ ಮುರಳಿಗಳ ಮುರಿದುಕೊಂಡು ಮಾಡಿದನು. ಎಲೇ ಸುಂದರಿ, ನಿನ್ನ ಮುಖಮಂಡಲವನ್ನು ನೋಡಿ ಎಂದ್ರನು ಅಂದಗೆಟ್ಟು ಪಶ್ಚಿಮಾಂಬುದಿಯಲ್ಲಿ ಮುಳಗಿ ಮಂದಗಿರುವ ಕೆಸರನ್ನು ಹಚ್ಚಿಕೊಂಡು ಮಂದಿಗೆ ಮುಖವನ್ನು ತೋರದೆ ಕತ್ತಲೆಗೆ ನಿಂತಾಯಿತು. ಎಲೇ ಸುಂದರಿ, ನಿನ್ನ ದುಂಡಾದ ಮೋರೆಯಂ ಕಂಡು ಚಂದ್ರನು ನಾಚಿ ಅರ್ಥ ಕಳೆಗೊಂಡನು. ನಿನ್ನ ನಿತುಂಬಿಯನ್ನು ಕಂಡು ಗಜವು ನಿತ್ತರಿಸಲಾರದೆ ತನ್ನ ಶಿರಸ್ಸಿಗೆ ತಾನೇ ಮಣ್ಣು ಹಾಕಿಕೊಂಡಿತು. ಎಲೆ ನಾರಿ ಮನೆ, ನಿನ್ನ ತರಂಗಗಳಲ್ಲಿ ಧರಿಸಿದ ಇಂದಿರ ಬಲೆಯು ಗಿಲ್ ಗಿಲ್ ಶಬ್ದವನ್ನು ಕಂಡು ಕೋಟಿ ಸೂರ್ಯನು ಒಮ್ಮೆಂತೊಮ್ಮೆ ಎನ್ನ ಕಣ್ಣಿಗಳು ಬಂದು ನಿಂತಾಯಿತು. ಎಲೆ ನಾರಿ ಮನೆ, ನಿನ್ನ ಪಾದ ತಳಕ್ಕೆ ಒಪ್ಪುವ ಪೂಜಾನ ಸರಪಳಿಯಿಂದ ಅಲಂಕೃತವಾದ ನಿನ್ನ ಪಾದದಿಂದ ಒಂದು ಸಾರಿ ಒದಿಸಿಕೊಂಡರೂ ಎನ್ನಗೆ ಮತ್ತಿಷ್ಟು ಕಾಮುತ್ತೇ ಸುಂದರಿ. ಎನ್ನ ಮನ ನೊಂದಿತು, ಮೈ ರೋಮಗಳು ಜುಮ್ನಂದವೋ. ಎಲೆ ನಾರಿಮಣಿ, ಚಿತ್ತಚಾರಿ ಎತ್ತ ಕತ್ತಿಯಂ ಕಿತ್ತಿ ಹತ್ತಿತ್ತಗಲ್ಲದ ಕತ್ತರಿಸುವ ಬಾಣದಿಂದ ರಕ್ತವಿಲ್ಲದ ಗಾಯಮ ಮಾಡುವ ಚುಚ್ಚಿ ಚುಚ್ಚಿ ಎಚ್ಚರ ತಪ್ಪಿಸುವ ಬಾಣಗಳ ಎಸೆಯ ಬಾಲೆ. ನೀನು ಎನೆಗೆ ಮುದ್ದು ಕೊಡು ಬಾರಿನಲ್ಲೇ, ನೀ ಕೈ ಬಿಟ್ಟರೆ ಕೆಟ್ಟದಾಗುವುದಲ್ಲೇ. ನಿನ್ನ ಕೊರಳಲ್ಲಿರುವ ಮುತ್ತಿನ ಸರ ನಾರಿ, ಇತ್ತ ಬಾ, ಈ ಚಿತ್ರಪೀಠಗಳು ಕುಳಿತುಕೋ. ಎಲ್ಲಂ ದೃಷ್ಟಿ ಇಟ್ಟು ನೋಡು. ಎಲೆ ಸುಂದರಿ, ಎಲೆ ಸುಂದರಿ, ಬಲಿ ಬಲಿರೆಯ ಈ ಸಾರಥಿ, ಇವಳ ಅಂದ ನೋಡು, ಇವಳ ಚಂದ ನೋಡು. ಇವಳ ಹಚ್ಚಿರುವ ಕುಂಕುಮ ಬಟ್ಟನ್ನು ನೋಡಿದರೆ ಆ ಚಂದ್ರನು ಒಳಗಿನಂತೆ ಒಳಿತಿರುವುದು ಸಾರಥಿ. ಹೌದೇನು ದೇವ? ಸಾರಥಿ, ಇವಳ ಒಬ್ಬುಗಳು ನೋಡಿದರೆ ಕಾಮನ ಬಿಲ್ಲಿನಂತೆ ಇರುವುದು.
ಇವಳ ಹಲ್ಲುಗಳು ನೋಡಿದರೆ ಹಾಲಿಮರದ ಬೀಜದಂತ ಕಾಣುತ್ತಿರುವುದು ಸಾರಥಿ. ಹೌದೇನು ದೇವ? ಆ ಸಾರಥಿ ಇವಳನ್ನು ಎಷ್ಟೊಂದು ವರ್ಣಿಸಲೇ. ಇಲೇ ನಾರಿಮನೆ, ದೇವಲೋಕದೊಳಗಿಲ್ಲ ನಿನ್ನ ರೂಪಕ್ಕೆ ಹೀಡು, ನೀನೇ ನನಗೆ ಮರುಚೋಡು. ಇಲೇ ನಾರಿಮನೆ, ಅಂದವಾದ ನಿನ್ನ ಮೈಗೆ ಬಂಗಾರದ ನೀರನ್ನು ಕುಡಿಸಿ ಸಂಜೆಗಂಪಿನ ಬೆಳಕು ತೆಗೆದು ಚಂತುಟಿಯ ಮಾಡಿರುವ ಆ ಬ್ರಹ್ಮನ ಬುದ್ಧಿಯೇ ಬಂದೆ. ಎಲೆ ನಾರೇ, ನಮ್ಮ ಅಕ್ಕಯ್ಯನ ಮನೆಯಲ್ಲಿ ಜಲವನ್ನು ತಂದಾಗಲೇ ಎನ್ನ ಮನವು ಬಿತ್ತು ನಿನ್ನ ಮೇಲೆ ಜಾರಿ, ತಡ ಮಾಡದೆ ಏಕಾಂತಕ್ಕೆ ಬಾರೆ ಯಾರಿ. ಅಣ್ಣಯ್ಯ, ಎಲೆ ಸುಂದರಿ, ನನ್ನನ್ನು ಈ ರೀತಿ ವರ್ಣಿಸಿದೆಯಲ್ಲ ನಿನಗೆ ಬಂದ ಬಂತು. ಎಲೆ ಸುಂದರಿ, ಅಣ್ಣಯ್ಯ, ನಾನು ಕಂಡ ಸ್ತ್ರೀಯನ್ನು ಬಯಸಿದವನಲ್ಲ. ನಮ್ಮ ಅಕ್ಕಯ್ಯನ ಮನೆಯಲ್ಲಿ ಇದ್ದ ಕಾರಣ ನಮ್ಮ ಅಕ್ಕಯ್ಯನ ಮಗಲೆಂದು ಲೆಕ್ಕವನ್ನಾಕಿ ನಿನ್ನ ಮೇಲೆ ಪ್ರೀತಿ ಹುಟ್ಟಿರುವುದು ಸುಂದರಿ. ಅಣ್ಣಯ್ಯ, ಏ ಸುಂದರಿ, ನನ್ನಮ್ಮ ಕನ್ನಿ ಎಂದು ತಿಳಿದುಕೊಂಡ್ರಿ. ಹೌದು ಸುಂದರಿ. ನನಗೆ ಪತಿಗಳು ಇರುವರು. ಅವರು ಪತಿಗಳು ಇದ್ದರೆ ನಿನ್ನ ಪರದ ಸೇವೆಯಲ್ಲಿ ಇಟ್ಟರೆ ಅದಕ್ಕೆ ಸುಂದರಿ. ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ? ನಿನ್ನನ್ನು ಲಗ್ನ ಮಾಡಿಕೊಳ್ಳುವನು ಸುಂದರಿ. ಅಣ್ಣಯ್ಯ, ಸುಂದರಿ, ಲಗ್ನ ಮಾಡಿಕೊಳ್ಳುವ. ಇದೇ ಸುಂದರಿ, ಲಗ್ನವಾಗಿರುವ ಮಾತಿಗೆ ಅಣ್ಣ ಎಂದರೆ ಎರಡಕ್ಷರನ್ನ, ಅಣ್ಣ ಎಂಬ ಎರಡಕ್ಷರನ್ನು ಬಿಟ್ಟು ಸುಂದರ ಎಂಬ ಮೂರಕ್ಷರನ್ನು ನುಡಿದರೆ ಎನ್ನ ಮನಸ್ಸಿಗೆ ಅತಿ ಸಂತೋಷವಾಗುವುದು ಸುಂದರಿ. ಅಲೇ ನಾರಿ, ಗಂಧರ್ವ ಸತಿಯಾದ ನನ್ನನ್ನು ಈ ರೀತಿ ವರ್ಣಿಸಿದರೆ ನನ್ನ ಪತಿಗಳಾದ ಗಂಧರ್ವರು ನಿನ್ನನ್ನು ಕಂಡರೆ ಜೀವದಿಂದ ಬಿಡಬಾರರು. ನಿನ್ನ ಪತಿಗಳು ಬಂದರೆ ಅವರನ್ನು ಮಿಡಿದು ಸದೆ ಬಡಿದು ಪಿಸಾಚಿಗಳ ಕಂಡಕ್ಕೆ ದಂಡಿಯಾಗಿ ಉಣಬಡಿಸುವರು. ನಾನು ಬಂದ ಕೆಲಸವೇನು ನೀನು ಮಾತನಾಡುತ್ತೀರಿ. ನಾನು ಕೇಳಿದ ಮಾತುಗಳೇನು, ನೀನು ಮಾತನಾಡುತ್ತಿರುವುದೇನು ಸುಂದರಿ? ಮಗುವನ್ನು ಕಟ್ಟುಕೊಳ್ಳುವಂತ ನಾನು ಹಣ ಬರೋದಿಲ್ಲ ಪುಣ್ಯ. ಎಲೆ ಸಚಿಮುಖಿ, ನಿನ್ನ ಕಂಡರಮ್ಮ ಚಂಡರು ನಿನ್ನನ್ನು ನೋಡಿ ಸುಖ ಪಡುವ ಪುಣ್ಯಮಂತಾಗದೆ ಎಲ್ಲಿರುವರೋ ಏನೋ. ಅಂತ ಗಂಡರು ಇದ್ದರೇನು ಇಲ್ಲದಿದ್ದರೇನು, ಗಂಡರೆಂಬ ಸುದ್ದಿಯನ್ನೆತ್ತಿದರೆ ಅವರ ಭಯಕ್ಕೆ ಹಂಚಿ ಬಿಡುವನೆಂಬ ಭಾವನೆಯು ನಿನ್ನಲ್ಲಿ ಉಂಟಾದಂತೆ ಕಾಣುತ್ತದೆ. ಲೇ ಸುಂದರಿ, ಆದರೂ ಹೇಳ್ತೀನಿ ಕೇಳೋ. ಶ್ವೇತಸಿಂಹ ಶಕ್ತಿಯುಳ್ಳ ಕೀಚಕಾಗ್ರಣಿಯು ಒಮ್ಮೆ ಮನಸ್ಸು ಮಾಡಿದರೆ ಬಿಡುವನಲ್ಲ. ಅವರಿವರ ಭಯವು ನನಗಿಲ್ಲ. ನೀನು ಏನು ಹೇಳಿದರೂ ನಾನು ಕೇಳುವುದಿಲ್ಲ. ಮೇಲೆ ಕಣ್ಣು ಹಾಕಿದವರ ಮೇಲೆ ಪ್ರಾಣವನ್ನು ತೆಳೆಯುವುದೇ ನನ್ನ ಕುರಿಯು. ಲೇ ಸುಂದರಿ, ಅಣ್ಣಯ್ಯ, ನಿನ್ನಮ್ಮಿದೆ ದಿನ ರಾತ್ರಿಯನ್ನು ಕೂಡಿ ಸುಖದ ಸುಪ್ಪತ್ತಿಗೆಯಲ್ಲಿ ಕಾಲಮಂ ಕಳೆಯೋಣ ಬಾ ಸುಂದರಿ, ಎನ್ನ ಪ್ರೇಮದ ಮನೋಹರಿ. ಅಣ್ಣಯ್ಯ, ಲೇ ನಾರಿ, ಮಾತನಾಡುತ್ತಿರುವುದೇನು ಸುಂದರಿ? ಬಹಳ ಹೊತ್ತಾಯಿತು. ವ್ಯರ್ಥವಾದ ಮಾತುಗಳನ್ನಾಡಿದರೆ ಹೋದ ಯೌವನ ಮತ್ತೆ ಬರುವುದಿಲ್ಲ ಸುಂದರಿ. ನಿಮ್ಮ ಅಕ್ಕಳಾದ ಸುಧಿಷ್ಠ ದೇವಿಯು ನನ್ನ ಮೇಲೆ ಸಿಟ್ಟಾಗಬಹುದು. ಎಲೆ ಸುಂದರಿ, ನಮ್ಮ ಅಕ್ಕಳಿಗೆ ನಾನು ಹೇಳಿವೆನು ಸುಂದರಿ. ಜಾಗೃತಿಯಿಂದ ಮದುವನ್ನು ಕೊಟ್ಟು ಕಳಿಸುವಂತ ನಾವು ಹಣ್ಣ ಸುಗಲವಣ್ಣ. ಆ ಹೇ ವನಿತಾಮಣಿ, ನಿನ್ನ ಪತಿಗಳು ಕಂಡರೆ ಸಹಿಸುವುದಿಲ್ಲವೆಂದು ಹೇಳಿದೆಯಲ್ಲ, ನಿನ್ನ ಪತಿಗಳು ಈಗ ಎಲ್ಲಿರುವರು ಸುಂದರಿ? ಅಂದರೆ ಏನು ಮಾಡುವೆ? ರೇ ಸುಂದರಿ, ನಿನ್ನ ಪತಿಗಳು ಅಂತ ಬಲಾಢ್ಯನಾಗಿದ್ದರೆ ನಿನ್ನ ಪರರ ಸೇವೆಯಲ್ಲಿ ಇಟ್ಟರೆ ಅದಕ್ಕೆ ನೀರು ಬರೆಯಾರು. ರೇ ಸುಂದರಿ, ಎತ್ತರೆಯನ್ನ ನಂತರು, ಚಿತ್ತರೆಯನ್ನ ಅಣ್ಣ ತಮ್ಮಂದಿರು, ಸಾಕರೆಯನ್ನ ಚಿಕ್ಕಪ್ಪನ ಮಕ್ಕಳು, ಗಂಧರ್ವರೆಯನ್ನ ಬಾಂಧವರು, ಗಂಧರ್ವರೆಯನ್ನ ಬಂಧುಗಳು, ಇವರಿಗೆ ನಾನು ಏನು ಮಾಡಿದರೆ ಸಂತೋಷವ ಸರಿ, ಸುಮ್ಮನೆ ಬಲತ್ಕಾರ ಬೇಕರನ್ನೇ ಬುದ್ಧಿ ಸಂಬಂಧ. ಮೂರ್ಖ, ಭ್ರಷ್ಟ,
ಮಾತು ಮಾತಿಗೆ ಸುಂದರಿ ಎಂದು ಕರೆಯುವಿಯ ಸಹಜವಾಗಿ ನುಡಿಯುವನು ಸುಂದರಿ. ಆ ಅಕ್ಷರವನ್ನು ಬಿಡು, ತಂಗಿ ಎನ್ನುವ ಎರಡು ಅಕ್ಷರವನ್ನು ಬಳಸು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಸುಂದರಿ. ಹಣಮನೆ ಏ ಸುಂದರಿ, ಕೃಷ್ಣ ಗಲ್ಲ ಗಲ್ಲ ಅಪ್ಪಿಕೊಂಡು ಬೆಲ್ಲದಂತ ಮುದ್ದು ಕೊಟ್ಟರೆ ಕಲ್ಲು ಸತ್ತರೆ ಕಡಿದಂತೆ ಸಿಹಿ ಆಗುವುದು ಸುಂದರಿ. ಏ ಸುಂದರಿ, ಏನು ಕೇಳು. ಅದೇನು ಚೆನ್ನಾಗಿ ಹೇಳು. ಅನ್ನ ನಾರಿಗಳನ್ನು ನೋಡಬೇಡ, ನೋಡಿ ಹಾಳಾಗಿ ಹೋಗಬೇಡ. ಲೇ ಸುಂದರಿ, ಹಾಳಾದರೂ ಚಿಂತೆ ಎಲ್ಲ, ನಿನ್ನನ್ನು ಮಾತ್ರ ಬಿಡುವುದಿಲ್ಲ ಸುಂದರಿ. ಗಂಡರ ಸತಿಯಾದ ಹೆಣ್ಣನ್ನು ಬಯಸದನಿಗೆ ತರವಲ್ಲ ಮೂರ್ಖ, ಮಾಡಬೇಡ ಎನ್ನುವ ತರ್ಕ. ಹೇ ಸುಂದರಿ, ಭ್ರಷ್ಟ ನಿಮ್ಮ ವೇದದ ಮಾತು ಹಾಗಿರಲಿ. ನಿಮ್ಮ ಗುರುಗಳಾದ ಶುಕ್ರಾಚಾರ್ಯರ ವೇದದ ಮಾತು ಹೇಳುತ್ತೇನೆ, ಚೆನ್ನಾಗಿ ಕೇಳು. ಚೆನ್ನಾಗಿ ನೋಡು. ಹೇ ಸುಂದರಿ, ಹಣಮನೆ ಈ ಲೋಕದಲ್ಲಿನ ಪುಣ್ಯ ಸಾಧನವೇ ಎನ್ನಗೆ ಬೇಕಾಗಿಲ್ಲ, ಮತ್ತು ಪರಲೋಕದ ಸತ್ಸತಿ ಸಂಪತ್ತಿನ ಚಿಂತೆಯನ್ನು ಗೊತ್ತಿಲ್ಲ. ಎಲೆ ನಾರೇ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಯಾವ ಪಾಪಗಳು ಹೇಗೆ ದಹಿಸುವವೋ ಅದರಂತೆ ನಿನ್ನ ಸ್ಮರಿಸಿದ ಮಾತ್ರವೇ ಎಲ್ಲ ಪಾಪಗಳು ಸುಟ್ಟು ಹೋಗುತ್ತವೆ. ಎಲೆ ನಾರಿ, ಎಂದಿಗೆ ನಿನ್ನ ಸ್ವರ್ಗ ಪದವಿ ದೊರಕಿದಂತಾಯಿತು ನಾರಿ. ಮಲ್ಲಿಗೆ ಹೂವಿನ ಮಂಚದ ಮೇಲೆ ಎನ್ನ ಕೂಡುವಂತೆ ಒಂದು ಸಾರಿ. ಭ್ರಷ್ಟ ಎಲೆ ಸುಂದರಿ, ಎಲೈ ಕಾಮಿನಿ, ಪಾಪಿಷ್ಟ ಎಲೈ ಕಾಮಿನಿ, ಪರರ ಸೇವೆಯಲ್ಲಿ ಯಾತಕ್ಕಾಗಿ ಹುಟ್ಟಿರುವರೆಂತ ಹೇಳಿದ. ಹೌದು ಸುಂದರಿ. ಲಿಖಿತ ನೀರು ಬರೆಯರು. ಎಲೆ ಸುಂದರಿ, ಹಣಮನೆ ಕಷ್ಟ ಕಾಲದಲ್ಲಿ ಯಾರಾದರೂ ಹೇಗಾದರೂ ಬಿಡಬಹುದೇ ಸುಂದರಿ. ಭ್ರಷ್ಟ ಎಲೆ ನಾರಿ, ಏನು ಬಿಟ್ಟಿರುವರೆಂದ ಭವನೆ. ಎಲೆ ಸುಂದರಿ, ಏನು ಬಿಟ್ಟಿರುವರೆಂದ ಭವನೆ. ಎಲೆ ಸುಂದರಿ, ಹೆಂಡರು ಗಂಡರನ್ನು ಬಿಡಬಹುದೇ, ಗಂಡರು ಹೆಂಡರನ್ನು ಬಿಡಬಹುದೇ. ಹಣಮನೆ ಎಲೆ ಸುಂದರಿ, ಪತಿಗಳು ನನ್ನನ್ನು ಬಿಟ್ಟಿರುವರೆಂದು ಯಾರು ಹೇಳಿರುವರು. ಈಗ ಎಲ್ಲಿರುವರು ಸುಂದರಿ. ನನ್ನ ಹಿಂದೆ ಇರುವರು. ಎಲೆ ಸುಂದರಿ, ಏನಿಲ್ಲ ಪ್ರಾಣವನ್ನು ಎಲೆ ರಮಣಿ, ಹಣಮನೆ ಅವರಿಗೆ ಸಂಬಂಧ ಬೇಕಾದಾಗ ಅವರು ಅಲ್ಲಿಂದಲೇ ನಿನ್ನನ್ನು ಅಪ್ಪಿಕೊಳ್ಳುವರ. ಭ್ರಷ್ಟ ಎಲೆ ಸುಂದರಿ, ಯಾವಾಗಲೂ ಹೆಂಡರ ಹಿಂದೆ ಇರುವರೇ ಗಂಡರು. ಎಲೆ ಸುಂದರಿ, ಹಣಮನೆ ಅವರವರ ಕೆಲಸಕ್ಕೆ ಅವರು ಹೋಗಿವರು. ನಿನ್ನಂತ ದುರ್ಮಾರ್ಗರು ಇರುವರೆಂದು ಅವರಿಗೆ ತಿಳಿಯದೆ ಎಂದಿನ ತೊಟ್ಟು ಎಂದು ಕೊಡುವುದಕ್ಕೆ ನಿನ್ನೆ ಯಾತಕ್ಕೆ ಬಿಟ್ಟರು ಸುಂದರಿ. ಹಣಮನೆ ಎಲೆ ಕಾಮಿನಿ, ಎಲ್ಲ ಪತಿಗಳ ಪರಾಕ್ರಮವು ನೀನೇನು ಬಲ್ಲೆ. ನನ್ನ ಪರಾಕ್ರಮ ನೀನೇನು ಬಲ್ಲ ಸುಂದರಿ. ಪತಿಗಳು ಸಿಂಹರಾಜರು, ಎಲೆ ಸುಂದರಿ, ನೀನು ಸಿಂಗಲಿಕರು. ಪೈ ಪೈ ಎಲೈ ಸಾರಥಿ, ಪೈ ಪೈ ಎಲೈ ಸಾರಥಿ. ವಾವ್ 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 ವಾವ್, ಇವಳಾಡುವ ನುಡಿಯನ್ನು ಕೇಳಿದೆಯಾ? ಇವಳ ಪತಿಗಳು
ಬುದ್ಧಿ ಬಿಡಲಿಲ್ಲ. ಏ ಸುಂದರಿ, ಹಲಮನೆ ತಟ್ಟನೆ ನಿನ್ನೊಮ್ಮೆ ಕಾಂತ ಮಂದಿರಕ್ಕೆ ಎತ್ತಿಕೊಂಡು ಒಯ್ದು ಎನ್ನ ಚಿತ್ತಕ್ಕೆ ಬಂದಂತೆ ನಿನ್ನ ಮುತ್ತಿನಂತಿರುವ ಚಿತ್ತಾರದ ಸೀರೆಯನ್ನು ಕತ್ತರಿಸುವುದು ನೋಡ್ರ ಮನಿ ನನ್ನ ಬಂಗಾರದಾರಗಿದೆ. ಲೇ ಸುಂದರಿ, ಕಷ್ಟ ಎಲೈ ಕಾಮಿನಿ, ಧರ್ಮಾರ್ಥ ಎಲೈ ನಾರಿ, ಎಲ್ಲ ಚಂದುಳ್ಳ ಚೆಲುವೆ, ಎಲೈ ಕಾಮಿನಿ, ನನ್ನ ಪತಿಗಳಾದ ಗಂಧರ್ವರು ನಿನ್ನನ್ನು ಕಂಡರೆ ಜೀವದಿಂದ ಬಿಡಲಾರರು. ಲೇ ಸುಂದರಿ, ಸುಮ್ಮನೆ ನನ್ನನ್ನು ಬಯಸಿ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ ಬೇಡ, ಹೆಚ್ಚಿಗೆ ಮಾತನಾಡಿ ಕೆಟ್ಟ ಹೋಗಬೇಡ. ಎಲೆ ನಾರಿ ಮಟನ ಕಥಾರಿ, ಕಾಮಾತುರದಿಂದ ಕರಗಿ ನಾನು ಎಷ್ಟು ಬೇಡಿಕೊಂಡರು ಎನ್ನ ಮೇಲೆ ಅಂತಃಕರಣ ಹುಟ್ಟಲಿಲ್ಲ, ನಿನ್ನ ಕೆಟ್ಟ ಗುಣಗಳನ್ನು ಮಾತ್ರ ಬಿಡಲಿಲ್ಲ. ಅದನ್ನು ನೀನು ಕೆಟ್ಟ ಗುಣಗಳನ್ನು ಬಿಡು. ಸೊಲ್ಲಿಗೆ ಎನ್ನ ವಲ್ಲಭರು ಬಲ್ಲದರೆಂದು ಹೇಳುವಿಯಲ್ಲ, ಅವರನ್ನು ಮೆಳೆದು ತಂದು ನಿನ್ನ ಕಣ್ಣ ಮುಂದೆ ಎಡಮುಡಿಯನ್ನು ಕಟ್ಟಿ ನಿನ್ನೊಡನೆ ಮದನ ಕದವನೆಸಗುವನು ರೂಪಾವತಿ, ಎನ್ನ ಕೂಡಿದರೆ ನೀನಾಗುವ ಭಾಗ್ಯವತಿ. ಹಲಗನೆ ಸುಂದರಿ, ಭ್ರಷ್ಟನೆ, ಕಾಮಪಿಟ್ಟ ನೆತ್ತಿಗೇರಿ ಮುಚ್ಚನಂತೆ ಮಾತನಾಡಬೇಡ. ಸುಂದರಿ, ಹಲಗನೆ ಏನು ಮಾತನಾಡ್ತಿರುವೆ? ಯುದ್ಧ ಮಾತನ್ನೇ ಹೇಳ್ತಿರೋನು. ಎನ್ನ ಪತಿಗಳು ಬಂದರೆ ನಿನ್ನ ಪ್ರಾಣ ಒಂದು ಕ್ಷಣ ಮಾತ್ರ ಇರುವುದಿಲ್ಲ. ವ್ಯರ್ಥವಾದ ಮಾತುಗಳನ್ನಾಡಿದರೆ ಹೋದ ಯೌವನ ಮತ್ತೆ ಬರುವುದಿಲ್ಲ. ಸುಂದರಿ, ಕಾಮಿನಿ, ಎಂದಕ್ಕೆ ದಶಕಂಠ ರಾವಣನು ಸೀತೆಯನ್ನು ಬಯಸಿ ತನ್ನ ಪ್ರಾಣವನ್ನು ಕಳೆದುಕೊಂಡನು. ದಶಕಂಠ ರಾವಣನಿಗೆ 10 ತಲೆ 10 ಆಲೋಚನೆ, ಎಣ್ಣೆಗೆ ಒಂದೇ ತಲೆ, ನಿನ್ನ ಮೇಲೆ ಆಲೋಚನೆ. ಸುಂದರಿ, 10 ತಲೆ ಇರುವ ರಾವಣನೇ ಹೋದ ಮೇಲೆ 1 ತಲೆ ಇರುವ ನೀನ್ ಯಾವ ಲೆಕ್ಕ? ಸುಂದರಿ, ಆ ಕೇಡನ್ನು ಧಿಕ್ಕರಿಸಿ ನಿನ್ನನ್ನು ಕೂಡಿ ಎಣ್ಣೆಗಿಂತ ಮಿಗಿಲಾದ ರೂಪಾವತಿಯ ಮಗನನ್ನು ನೋಡಿಸುವನು. ಸುಂದರಿ, ರಮಣೆ, ಕಾಮಿನಿ, ಮೊದಲು ನೀನೇ ನನಗೆ ಬೇಕಿಲ್ಲ, ನಿನ್ನ ಮಗ ತಗದ ನಾನೇನ ಮಾಡಲು ಮೂರ್ಖ. ಸುಮ್ಮನೆ ನನ್ನ ಹಾಸ್ಯನ ಬಿಟ್ಟಿಲ್ಲದ ಓಲ್ಟೋಗ ಭ್ರಷ್ಟ ಅಂತ ಹೇಳ್ತಾರ ಪಾಪಿಷ್ಟ. ಆ ಹೇ ಜಡಜಾಚಿ, ಬಿಡಿ ನುಡಿಯುವುದು ಒಳಿತಲ್ಲ, ಇದಕ್ಕೊಂದು ಸಾದೃಶ್ಯಮ ಬೇಳುತ್ತೀನಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಅರಸಿಕ ಜನ ಸಂಭಾಷಣಂತೂ ರಸಿಕ ಜನ ವರ್ತುಕಲಹಂ ಲಂಬ ಕುಚಸ್ತ್ರೀ ಆಲಿಂಗನಂ ಲಿಂಬ ಕುಚಸ್ತ್ರೀ ಪಾದಾತ್ರವೃತ್ತಮಂ. ಅದೇ ಸುಂದರಿ, ಇದರ ತಾತ್ಪರ್ಯವೇನೆಂದರೆ ಏನು? ಮೂರ್ಖ ಜನರ ಕೂಡ ಮಾತನಾಡುವುದಕ್ಕಿಂತಲೂ ಉತ್ತಮರನ್ನು ತೊಡಗಿ ಜಗಳ ಮಾಡುವುದೇ ಲೇಸೋ. ಲೇ ಸುಂದರಿ, ನಿನ್ನ ಕರಂಗಗಳಲ್ಲಿ ಧರಿಸಿದ ಇಂದಿರ ಬಲೆಯೋ, ನಿನ್ನ ತರಂಗಗಳಿಗೆ ಮೀರಿದ ಕುಚಗಳುಳ್ಳ ಸ್ತ್ರೀಯರನ್ನು ಆಲಿಂಗನ ಮಾಡುವುದಕ್ಕಿಂತಲೂ ಲಿಂಬೆ ಹಣ್ಣಿನಷ್ಟು ಕುಚಗಳುಳ್ಳ ಸ್ತ್ರೀಯರನ್ನು ಪಾದದಿಂದ ಒಡಿಸಿಕೊಳ್ಳುವುದೇ ಲೇಸೆಂದು ನೀತಿ ಧರ್ಮಶಾಸ್ತ್ರವಿರುವುದು. ಅಲೇ ಕಾಮಿನಿ, ನಿನ್ನ ಬಿಡದಿ ಏಕಾಂತ ಮಂದಿರಕ್ಕೆ ಒಯ್ಯುವನು, ಎಣ್ಣೆಗೆ ಅಡ್ಡ ಬರುವ ಕಡ್ಡ ಪ್ರಾಣಿಗಳ ದಾರಿ ನಾರಿ ಇರಿಸುವನು ಅವರನ್ನು ಯಮನಾಲಯದ ದಾರಿ. ಓ ದುರ್ಮಾರ್ಗ,
ಕಾಮಿನಿ ಇಲ್ಲೋ ಪಾಪಿಷ್ಟ ಒಲೈ ಸುಂದರಿ ಹೆಣ್ಣಕ್ಕೆ ಪರಸತಿಯರನ್ನ ಬಯಸಿ ಎಂತೆಂತವರು ಏನಾಗಿದ್ದಾರೆ ಎಂದು ತಿಳಿದಕ್ಕೂ ಅವರಿವರ ಗೋಷ್ಠಿ ನಿನಗೆ ಏತಕ್ಕೆ ಬೇಕು ಸುಂದರಿ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ ಕಷ್ಟ ಹೋ ಪರಮ ಪಾಪಿಷ್ಟ ಎಲೆ ನಾರಿ ಬಾರಿ ಬಾರಿ ಬೇಡಿಕೊಂಡರು ಎನ್ನಗೆ ನೀತಿಯ ಮೇಳ ಬರುವೆಯಾ ಸಹಜವಾಗಿ ಆದರೆ ಹೇಳುತ್ತೀನಿ ಕೇಳು ಚೆನ್ನಾಗಿ ಹೇಳು ಒಬ್ಬ ನಾರಿಯ ಸಂಘ ಮಾಡಬೇಕಾದರೆ ಉತ್ತಮ ಸುಂದರಿಯನ್ನು ಸೇರಬೇಕಂತೆ ಒಬ್ಬರ ಆಶ್ರಯ ಮಾಡಬೇಕಾದರೆ ಅರಸನನ್ನಾಗಲಿ ಅಥವಾ ಮುನಿಯನ್ನಾಗಲಿ ಮಾಡಬೇಕಂತೆ ಅದೇ ಸುಂದರಿ ಇಲ್ಲೋ ಹಗಮನಿ ಸ್ಥಳ ಬಿಟ್ಟು ಸ್ಥಳ ಹುಡುಕುವನೆಂಬುವನು ದೊಡ್ಡ ಬೆಟ್ಟ ಸೇರಬೇಕಂತೆ ಇಲ್ಲವೇ ಪಟ್ಟಣವನ್ನು ಸೇರಬೇಕಂತೆ ಇದು ನೀತಿವಂತರ ಮಾತಲ್ಲವೇ ಅದೇ ಸುಂದರಿ ಬಲಿಪಲಿಗಳ ಈ ಸಾರಥಿ ಜ್ಞಾತಕ್ಕೆ ತಡ ಆಲಸ್ಯಮಂ ಅಮೃತಮಂ ವಿಷಮನ್ನ ಹಾಗೆ ಕೈಯಲ್ಲಿ ಸಿಕ್ಕ ನಾರಿಯನ್ನು ಬಿಡುವರಂತೆ ಇವಳಾಡುವ ಮಾತುಗಳೆಲ್ಲ ಬರೀ ಗಂಟೆ ಅವಳನ್ನು ಮಾಡುವನು ಏಕಾಂತದ ತಂದೆ ಇದಕ್ಕೆ ಅರ್ಥ ಬಂದವರಿಗೆ ಇಲ್ಲೋ ಭ್ರಷ್ಟ ಸುಂದರಿ ಇಲ್ಲೋ ಹಗಮನಿ ಹೊರೈ ಕಾಮಿನಿ ಇಲ್ಲೋ ಧರ್ಮಾರ್ಥ ಹೊರೈ ನಾರಿ ಇಲ್ಲೋ ಪಾಪಿಷ್ಟ ಹೊರೈ ಚಂದ್ರ ಇಲ್ಲೋ ನೀಚಾತ್ಮ ಲೇ ನಾರಿ ಎನ್ನಿನಿಂದ ವಿಶ್ವವಿಂದ ನಮಲಿಂದ ಹಿಂದಕ್ಕೆ ಗುರುಪತಿಯ ದಾರಿಯನ್ನು ಬಯಸಿ ಚಂದನು ಭವಿಷ್ಯಕ್ಕೆ ಕುಂದುಗಳನ್ನು ತಂದುಕೊಂಡರು ಸುಂದರಿ ಅದರಂತೆ ನೀನು ನನ್ನನ್ನು ಬಯಸಿ ಕೆಟ್ಟು ಹೋಗಬೇಡ ನಿನ್ನ ಪ್ರಾಣವನ್ನು ಕಳೆದುಕೊಂಡು ಹೋಗಬೇಡ ಚಲೋ ಹೋಗಲಿ. ಸುಂದರಿ ನಾನು ಎಷ್ಟು ವಿಧವನ್ನು ಹೇಳಿದರೂ ನಿನಗೆ ಬುದ್ಧಿ ಬರಲಿಲ್ಲ ನಾನು ಎಷ್ಟು ವಿಧ ಹೇಳಿದರೂ ನಿನ್ನ ಕೆಟ್ಟ ಬುದ್ಧಿ ಮಾತ್ರ ಬಿಡಲಿಲ್ಲ ನನ್ನ ಪತಿಗಳು ಎಲ್ಲಿರುವರು ಎಂದು ಕೇಳಲಿಲ್ಲ ಹೌದು ಸುಂದರಿ ಎಲ್ಲ ದುರ್ಮಾರ್ಗ ಕಾಮಿನಿ ಹಂಗ ಬರುವರು ಎಲ್ಲಿ ಸುಂದರಿ